ಮೋದಿಯವರಿಗೆ ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆಯಾ ಸ್ವಾಮಿ ಅವರಿಗೆ? ಯಾರೋ ಬರ್ಕೊಟ್ಟಿದ್ದನ್ನು ಅವನು ಹೇಳೋದು ಅಲ್ಲದೆ ಅವರು ಸ್ವತಂತ್ರವಾಗಿ ಯಾವುದಾದ್ರೂ ಒಂದು ಇದನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಾನಿವತ್ತು ಅವ್ರು ಯಾರೆಲ್ಲ ಅಭಿಯಾನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಹೊರಟಿದ್ದಾರೆ ಅವ್ರ ಹತ್ರ ನಾನು ಇಷ್ಟೇ ಕೇಳೋದು, ಕಳೆದ 8 ವರ್ಷಗಳಲ್ಲಿ ಈ ಟ್ಯಾಕ್ಸನ್ನು ಕಟ್ಟಿದ್ರಲ್ಲ, ಯಾರು ಸ್ವಾಮಿ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು? ಈ ದೇಶದ GSTನ 70% ಜನ ಬಡವರು ಕಟ್ತಾ ಇರೋದು. ಕೇವಲ 22% ಮಾತ್ರ ಶ್ರೀಮಂತರು, ಇನ್ನು 10% ಅವರು ಬೇರೆ ಮೇಲ್ವರ್ಗದವ್ರು ತೆಗೆದು. ಈ 70% ಜನರ ರಕ್ತವನ್ನು ಹೀರಿದ್ರಲ್ಲ ಈ ದೇಶದಲ್ಲಿ, ಕಳೆದ 8 ವರ್ಷಗಳಿಂದ ಕೊಳ್ಳೆ ಹೊಡೆದ್ರಲ್ಲ, ಆ ಹಣವನ್ನು ಏನು ಮಾಡ್ತಾ ಇದ್ದೀರಾ ಇವತ್ತು? ಮಾಡಿದ್ದೀರಾ? ಅವ್ರಿಗೆ ಯಾವ ರೀತಿಯ ಒಂದು ಸಮಾಧಾನವನ್ನು ನೀವು ಹೇಳಿದ್ರಿ? ನೀವೀಗ ತಪ್ಪನ್ನು ಒಪ್ಕೊಳ್ಳಿಲ್ವ? ಹಾಗಾದರೆ 8 ವರ್ಷಗಳ ಕಾಲ ಏನು ಸತತವಾಗಿ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಮಾತಾಡಿದರು, ಅದು ಸತ್ಯ ಅಂತ ಇವತ್ತು ಗೊತ್ತಾಗಲಿಲ್ವಾ? ಇವತ್ತು ನೀವು GSTನ ಇಳಿಸಿದ್ರಲ್ಲ, ಯಾಕೆ ಈ ಕೆಲಸವನ್ನು ಹಿಂದೆ ಮಾಡಲಿಲ್ಲ? ನಾನು ಇವತ್ತು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆ 8 ವರ್ಷಗಳಲ್ಲಿ ನೀವು ಕಲೆಕ್ಟ್ ಮಾಡಿದಿರಲ್ಲ ಹಣವನ್ನು, ಅದನ್ನು ಏನು ಮಾಡಿದ್ರಿ ಹಾಗಾದರೆ? ಅದನ್ನು ಯಾವ ಅವೈಜ್ಞಾನಿಕವಾಗಿ ನೀವು ಕಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಯಾರು ಅವಾಗ ಅಡ್ವೈಸ್ ಮಾಡಿದ್ದು ನಿಮಗೆ? ಇವತ್ತು ಜನರಿಗೆ ಇವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅಂಥೇಳಿ 1 ತಿಂಗಳಿಂದ ಮುಂದೆ ಅದನ್ನೆಲ್ಲ ಪತ್ರಿಕೆಗಳಿಗೆ ಹೇಳಿ ಅದನ್ನೇನು ಆಚರಣೆ ಮಾಡಿದ್ರಲ್ಲ, ನಿಜವಾಗಿ ನಾನು ನಿಮ್ಮ ಹತ್ರ ಕೇಳೋದು, ಇದು ನಾಚಿಕೆಗೇಡಲ್ವೇನ್ರಿ? ಇದು ಒಂದು ಅತ್ಯಂತ ಈ ದೇಶದ ಒಬ್ಬ ಪ್ರಧಾನಮಂತ್ರಿಯವರು 8 ವರ್ಷಗಳ ಟ್ಯಾಕ್ಸನ್ನು ಏರಿಸಿಬಿಟ್ಟು 8 ವರ್ಷಗಳ ಕಾಲ ಇದು ಮಾಡಿದ್ದೇ ಸರಿ ಅಂತ ಆನೆ ನಡೆದಿದ್ದೇ ದಾರಿ ಅನ್ನೋ ತರದಲ್ಲಿ ನಡೆದ್ಬಿಟ್ಟು ಓವರ್ ನೈಟನ್ನು ಇವತ್ತು ಚೇಂಜ್ ಮಾಡಿರಲ್ಲ. ಏನಕ್ಕೋಸ್ಕರ ಬದಲಾವಣೆ ಏನು ಮಾಡಿದ್ರಿ ನೀವು? ನಿಮಗೆ ಎಲ್ಲೋ ಹೆದರಿಕೆ ಶುರುವಾಯಿತು. ಬಿಹಾರ ಚುನಾವಣೆ ನಡೀತಾ ಇದೆ, ಬಿಹಾರಲ್ಲಿ ನನಗೇನಾದರೂ ಹಿನ್ನಡೆ ಆಗಬಹುದು, ಏನು 400 ಸೀಟು ನನಗೆ ಬರುತ್ತೆ ಅಂತೇಳಿ ಕನಸನ್ನು ಕಟ್ಟಿ ನಮ್ಮದೇ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿ ಇವತ್ತು 2 ಅಂಗಪಕ್ಷಗಳ ಜೊತೆ ಸರ್ಕಾರವನ್ನು ಮಾಡಲಿಕ್ಕೆ ನೀವು ಹೊರಟ್ರಲ್ಲ, ನೀವು NDA ಅವರು, ಅವ್ರಿಗೊತ್ತಾಗಿದೆ ಬಿಹಾರಲ್ಲಿ ನಮಗೆ ಸೋಲು ಖಚಿತ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಶುರು ಮಾಡಿದರೆ ಹೊರತು ಇದು ಬಿಹಾರ್ನ ಒಂದು ಚುನಾವಣೆಯ ಒಂದು ಮುಂಚೂಣಿ. ಈಗ ಇನ್ನೊಂದು 2-3 ವರ್ಷಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಒಂದು ಚುನಾವಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಹೊರತು ಇದು ಚುನಾವಣೆಯ ಗಿಮಿಕ್ ಅನ್ನೋರು ಮಾಡಿದ್ರು. ನನಗೆ ಟ್ಯಾಕ್ಸನ್ನು ಇಳಿಸಿದ ಮೇಲೆ ಅದನ್ನು ಅಭಿಯಾನ ಏನು ಮಾಡೋದಿದೆ? ಅದರಲ್ಲಿ ಟ್ಯಾಕ್ಸನ್ನು ಇಳಿಸಿದ್ದೀರಾ ನೀವು? ಟ್ಯಾಕ್ಸನ್ನು ಏರಿಸಿದಾಗ ಅಭಿಯಾನ ಮಾಡಬೇಕಾಗಿತ್ತು, ಈಗ ಇಳಿಸಿದ ಮೇಲೆ ಏನು ಅಭಿಯಾನ ಮಾಡ್ತಾ ಇದ್ದೀರಾ ಇದರಲ್ಲಿ? ಅಂದರೆ ಯಾರು ಟ್ಯಾಕ್ಸನ್ನು ಏರಿಸೋದು ಅವರೇ, ಟ್ಯಾಕ್ಸನ್ನು ಇಳಿಸೋದು ಅವರೇ, ಆಮೇಲೆ ಇದ್ರ ಮೇಲೆ ನಾಟಕ ಆಡೋದು ಅವರೇ. ಈ ರೀತಿಯ ಒಂದು ಮಾಡಬಾರ್ದು. ನಿಮ್ಮ ಅಭಿಯಾನವನ್ನು ತಾವು ಏನು ಮಾಡಬೇಕು ಅಂತ ಹೊರಟಿದ್ರು ಅದ್ರ ಬದಲಿಗೆ ನಿಮ್ಮ ಒಂದು ಆತ್ಮವಿಮರ್ಶನೆಯನ್ನು ನೀವು ಮಾಡ್ಕೊಳ್ಳಿ. ನೀವು ಮಾಡಿರೋದು ಸರಿ ಅಂತ ಏನಾದರೂ ನಿಮಗೆ ಅನಿಸಿದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ನೇರವಾಗಿ ಅವ್ರ ಹತ್ರ ಕ್ವಶನ್ ಹೇಳ್ತಾ ಇದ್ದೀನಿ. ಈ ಕೆಲವು GSTಗಳು ಬಂದ ನಂತರ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಪ್ಪ? GST ಮೂಲಕ ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾಯಿದ್ರು, ಯಾವ್ಯಾವ ರೀತಿ ಬಂದಿದೆ? ಈಗ GSTನ ಕಲೆಕ್ಟ್ ನೋಡಿ, ಕಳೆದ 8 ವರ್ಷದಲ್ಲಿ ಸುಮಾರು 50 ಲಕ್ಷ ಕೋಟಿ ತೆರಿಗೆಯನ್ನು ಪೆಟ್ರೋಲ್ ಮತ್ತು ಡೀಸೆಲಿನಿಂದ ತಗೊಂಡಿದ್ದಾರೆ. ಸುಮಾರು 50 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಇವತ್ತು GST ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರ್ಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಜೋರಲ್ಲಿ ನಾವು GST ಕಮ್ಮಿ ಮಾಡಿದ್ರೆ ಭಾಳ ಜನಕ್ಕೆ ಉಪಯೋಗ ಆಗುತ್ತೆ ಅಂಥೇಳಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಈ GSTನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಬೊಬ್ಬೆ ಹೊಡೆದ್ರಲ್ಲ, ಎಷ್ಟು ಮೇಕ್ ಇನ್ ಇಂಡಿಯಾ ಕಂಪನಿಗಳು ಏನೇನನ್ನು ಉತ್ಪಾದನೆಯನ್ನು ಮಾಡಿದೆ? ಇವತ್ತು ಯಾವುದೇ ಕಾರ್ ಮ್ಯಾನುಫ್ಯಾಕ್ಚರ್ ಆದರೆ ಸುಮಾರು 30% ನಾವು ಇವತ್ತು ಚೈನಾದವ್ರ ಜೊತೆ ನಾವು ಅವ್ರನ್ನ ಅಂದ್ಕೊಂಡಿದ್ದೀವಿ. ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಗೊಂಡ್ರೆ ಸುಮಾರು 80% ಇವತ್ತು ಚೈನಾದಿಂದ ಆಮದಾಗ್ತಾ ಇರೋವಂಥದ್ದು. ಆಮೇಲೆ ಇನ್ನೊಂದು ಮೆಡಿಟೇರಿಯನ್, ನಮ್ಮಲ್ಲಿ ಎಸ್ಪೆಷಲಿ ರಾ ಮೆಟೀರಿಯಲ್ ಆಫ್ ದ ಔಷಧಿಗೆ 90% ಇದು ಮೇಕ್ ಇನ್ ಇಂಡಿಯಾನ ಬದಲು ಮೇಕ್ ಇನ್ ಚೈನಾ ಅಂತ ಹೇಳಬೇಕೆ ಹೊರತು ಇವರು ಮೇಕ್ ಇನ್ ಇಂಡಿಯಾ ಕಳೆದ 14 ಹೌದು, ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ, 60 ವರ್ಷದಲ್ಲಿ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ನೀವು ಹೇಳಿ ಬಂದ್ರಲ್ಲ, ಇವತ್ತು ಬಂದಾಯ್ತಲ್ಲ 12 ವರ್ಷಗಳ ಕಾಲ ನೀವು ಸತತವಾಗಿ ನೀವು ಬಂದ್ರಲ್ಲ, ಈಗ ಸತತವಾಗಿ ನೀವು ಬಂದಿದ್ದೀರಲ್ಲ, ನೀವೇನು ಸಾಧನೆಯನ್ನು ಮಾಡಿದ್ರಿ? ಈಗ 2014 ನಂತರ ನೀವು ಇಲ್ಲಿ ತನಕ ಬಂದ್ರಲ್ಲ, ಏನು 5 ವರ್ಷ ಅವ್ರ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ, ಒಪ್ಕೊಳ್ಳೋಣ. 6 ವರ್ಷ ಆಗಲಿಲ್ಲ, 7 ವರ್ಷ ಆಗಿಲ್ಲ, 10 ವರ್ಷ ಆದರೂ ಇವತ್ತು 30%, 80%, 90% ಚೈನಾವನ್ನು ನಾವು ಡಿಪೆಂಡ್ ಆಗಿದ್ದೀವಲ್ಲ. ಹಾಗಾದರೆ ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಆಗೇ ಉಳಿತೆ ಹೊರತು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಲ್ವ? ಹಾಗಾದರೆ ಇದು ಯಾರಿಗೋಸ್ಕರ ಈ ರೀತಿ ನೀವು ಒಂದು ಮಾತುಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೀರಾ? ಆಮೇಲೆ ಇನ್ನೂ ಒಂದು ಟ್ಯಾಕ್ಸಲ್ಲಿ ನೋಡಿ, ಈ ದೇಶದಲ್ಲಿ
ಕಾರ್ಪೊರೇಟ್ ಟ್ಯಾಕ್ಸನ್ನು 22%ಗೆ ಇಳಿಸಿದ್ದಾರೆ ಶ್ರೀಮಂತರಿಗೆ. ಇದರಿಂದ ಸುಮಾರು 3.14 ಲಕ್ಷ ಕೋಟಿ ನೇರವಾಗಿ ಇವತ್ತು ಅವರಿಗೆ ಉಳಿತಾಯ ಆಗ್ತಾ ಇದೆ. ನೀವು ಅವೈಜ್ಞಾನಿಕವಾಗಿ ನೀವು GST ತಂದಾಗ ಸುಮಾರು 18 ಲಕ್ಷ ಕಂಪನಿಗಳು ಮುಚ್ಚಿದ್ವಲ್ಲ, ಸುಮಾರು 10ರಿಂದ 12 ಸಾವಿರ ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಇವ್ರಿಗೆ ಯಾರು ಇವತ್ತು ಸಮಾಧಾನ ಇದನ್ನು ಕೊಡುವಂಥದ್ದು? ಸರ್, GSTಲಿ ನಾನು ಬಲಿ ಆಗಿದ್ದೀನಿ, ನಮ್ಮ ಕಾಲೇಜ್ ಬಲಿ ಆಗಿದೆ. ಹಾಸ್ಟೆಲಿಗೆ ಟ್ಯಾಕ್ಸ್ ಹಾಕಿದ್ರು, ನಾವು 2 ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ. ನಾವೇನು ಕಲೆಕ್ಟ್ ಮಾಡಿರಲಿಲ್ಲ, ನಾವು ಯಾವುದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಲಿಲ್ಲ. ಕಲೆಕ್ಟ್ ಮಾಡ್ದೇನೆ ನಮ್ಮ ಕಾಲೇಜ್ ಮೇಲೆ ಹಾಸ್ಟೆಲ್ ಮೇಲೆ 2 ಕೋಟಿ ನಾವು ಕಟ್ಟಿದ್ವಿ. ಆಮೇಲೆ ಅದನ್ನು ತೆಗೆದು ಹಾಕಿದ್ವಿ, ಈಗ ನಮಗೇನು ವಾಪಸ್ ಕೊಟ್ಟಿಲ್ಲ. ಈ ರೀತಿಯೆಲ್ಲ ಮಾಡಿರೋದನ್ನು ನೋಡಿದಾಗ ಮತ್ತೆ ನೀವು ಅವ್ರನ್ನ ಯಾವ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇರೋದು. ಆದ್ದರಿಂದ ಸ್ವಾಮಿ, ಟ್ಯಾಕ್ಸನ್ನು ಏರಿಸಿರೋದು ನೀವೇ, ಯಾವುದೇ ರೀತಿಯ ತಾರಾತೂರಿ ಇಲ್ಲದೆ ಮಧ್ಯರಾತ್ರಿಯಲ್ಲಿ ಟ್ಯಾಕ್ಸನ್ನು ತಂದ್ರಿ. ಯಾವ ರೀತಿ ನೋಟನ್ನ ಅವನೀಕರಣ ಮಾಡಿದ್ರೋ, ನೋಟು ಇದನ್ನು ಮಾಡಿದ್ರೋ ಅದೇ ರೀತಿ ಇದನ್ನು ಮಾಡಿದ್ರಿ. ಅದರಲ್ಲೂ ಅಷ್ಟೇ ಏನು ಬದಲಾವಣೆಯನ್ನು ಮಾಡಿಬಿಡ್ತೀವಿ, ಎಷ್ಟೋ ಲಕ್ಷ ಕೋಟಿ ಸಿಗುತ್ತೆ ಅಂಥೇಳಿ ರಾತ್ರಿ ರಸ್ತೆಯಲ್ಲಿ ಜನರನ್ನ ಒಂಥರ ಬೆತ್ತಲೆ ಥರ ಮಾಡಿಬಿಟ್ರಲ್ಲ ನೀವು. ಅದೇ ರೀತಿ ಕಂಪನಿಗಳನ್ನು ಮಾಡಿದ್ರಿ, ಜನರನ್ನು ಮಾಡಿದ್ರಿ, ಆದರೂ ಇವತ್ತು ಅದನ್ನು ಇಟ್ಕೊಂಡಿದ್ರಲ್ಲ. ನಾನು ಈ ವಾಟ್ಸಪ್ ಯೂನಿವರ್ಸಿಟಿ ಅವ್ರದ್ದು ನಾನು ಅವಾಗವಾಗ ಹೇಳಬೇಕಾದ್ರೆ ಹೇಳ್ತಾಯಿದ್ರು, ಈ ವಾಟ್ಸಪ್ ಯೂನಿವರ್ಸಿಟಿ ಅವರು ವಾಟ್ಸಪ್ ನೋಡಿ, ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂದಿದೆ, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ದೀಪಾವಳಿಯವರ ಮೋದಿಯವರ ಕೊಡುಗೆ ಏನಂತೇಳಿ 2000 UPA ಸರ್ಕಾರ ಮತ್ತು NDA ಸರ್ಕಾರ ಅಂತೆ. ಸರ್, UPA GST ತಂದಿದ್ದು ಯಾರು? ಯಾವಾಗ ಬಂದಿದ್ದು? 2014ರಲ್ಲಿ UPA ಸರ್ಕಾರ ಹೋಗಿ NDA ಸರ್ಕಾರ ಬಂದಿದೆ. 2017ಕ್ಕೆ ಅಂತೇಳಿ ಇದನ್ನು ಪೋಸ್ಟರ್ ಹಾಕಿ ಕಳಿಸಿದ್ದಾರೆ. UPA ಸರ್ಕಾರ ಏನು ಮಾಡಿದೆ, NDA ಸರ್ಕಾರ ಅದರಲ್ಲಿ ಟೂತ್ ಪೇಸ್ಟಲ್ಲಿ 27% ಇದ್ದಿದ್ದು ಇವರು 5%ಗೆ ತಂದಿದ್ದಾರೆ ಅಂತೇಳಿ. ಅಷ್ಟು ನಮ್ಮ ಅಂಧ ಭಕ್ತರು, ಏನು ನಮ್ಮ ಪಕ್ಷದ ಅಂಧ ಭಕ್ತರಿದ್ದಾರೆ. ಸ್ವಾಮಿ, GST ಬಂದಿರೋದು ಜುಲೈ 1ರಂದು 2017ರಲ್ಲಿ ನಿಮ್ಮ ಸರ್ಕಾರದಲ್ಲೇ ತಂದಿರೋದು. ಅದನ್ನು 2017ರ ಸರ್ಕಾರ ಮತ್ತು 2024ರ ಸರ್ಕಾರ ಅಂತೇಳಿ ವಾಟ್ಸಪ್ಪಲ್ಲಿ ಬಿಟ್ಟಿದ್ದಾರೆ. ಇದನ್ನು ನಾವು ಯಾವಾಗಲೂ ಹೇಳೋದು ವಾಟ್ಸಪ್ ಯೂನಿವರ್ಸಿಟಿಯವರೊಂದು ಜನರನ್ನು ಯಾವ ರೀತಿ ಅವರು ಮೋಸ ಮಾಡ್ಬೋದು, ಮಂಗ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ GSTಯ ಬಗ್ಗೆ ಒಂದು ಬಹಳಷ್ಟು ಸ್ಪಷ್ಟನೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದು GST ಅವರು ಕಳೆದ 8 ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿ ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು, ಏನೇನೋ ಎಲ್ಲ ಆದಮೇಲೆ ಜನರು, ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ಮೇಲೆ, ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು, ಎಕನಾಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದ್ದಾರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ. ಇವರು ಚುನಾವಣೆಯ ಒಂದು GST ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು, ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ಮೊನ್ನೆ ಕಟೀಲ್ ದೇವಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಟ್ಯಾಗ್ ಮಾಡಿ ಬರೆದು ಬಿಟ್ರು. ನೋಡಿ, ಸಿದ್ದರಾಮಯ್ಯ ಅವರು ಬಂದ ಮೇಲೆ ಯಾವ ರೀತಿ ಪೂಜಾ ಇದುಗಳಿಗೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ವಾಮಿ, ಕಟೀಲಿನ ದೇವಸ್ಥಾನಕ್ಕೂ ಸರ್ಕಾರದ ಸಿದ್ದರಾಮಯ್ಯ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಲ್ಲಿಯ ಆಡಳಿತ ವರ್ಗದವರು ತೆಗೆದುಕೊಂಡಿರುವಂಥ ನಿರ್ಧಾರವದ್ದೇ ಹೊರತು ಅದು ಸರ್ಕಾರದ ಸಿದ್ದರಾಮಯ್ಯನವರಾಗಲಿ ರಾಮಲಿಂಗಾರೆಡ್ಡಿ ಅವರಾಗಲಿ ತಗೊಂಡಲ್ಲ. ನಾನು ಕನ್ಫ್ಯೂಷನ್ ಆಗಿ ನನಗೆ ಯಾರೋ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ, ಏನು ಸರ್ ಈ ರೀತಿ ಎಲ್ಲ ಮಾಡ್ತಾರೆ ಅನ್ಬೇಕಾದ್ರೆ ನಾನು ನೇರವಾಗಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಮಂಜು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ, ನನಗದು ಬರೋದೇ ಇಲ್ಲ, ನನ್ನ ಹತ್ರ ಅವ್ರು ಕೇಳೂ ಇಲ್ಲ, ನನಗೂ ಗೊತ್ತೂ ಇಲ್ಲ ಅಂತ ಹೇಳ್ತಾಯಿದ್ರು. ನಂತರ ವೆರಿಫೈ ಮಾಡಿದಾಗ ಮತ್ತೆ ನಾನು ಕಟೀಲ್ ಅವ್ರಿಗೆ ಫೋನ್ ಮಾಡಬೇಕಾದ್ರೆ ಸುಮಾರು 14 ವರ್ಷದಿಂದ ನಾವು ಯಾವುದೇ ರೀತಿಯ ವೆಚ್ಚ ರೈಸ್ ಮಾಡಿಲ್ಲ ಸರ್, ನಾವು ಅದನ್ನು ರೈಸ್ ಮಾಡಿರೋದು ಅಂತ ಹೇಳಿಬಿಟ್ಟು ಆಮೇಲೆ ಕಟೀಲ್ ಅವರು ಅದಕ್ಕೆ ನಿನ್ನೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳಿದೆ ಅವರಿಗೆ, ಹಾಗಾದರೆ ತಾವು ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಒಂದು ಕ್ಲಾರಿಫಿಕೇಷನ್ ಕೊಡಿ ಅವರಿಗೆ, ಯಾಕೆಂತೇಳಿದ್ರೆ ಎಲ್ಲೋ ನಾವು ತಪ್ಪು ಅಭಿಪ್ರಾಯ ಹೋಗ್ತಾ ಇರೋ ಅನ್ನೋ ಮಾತನ್ನು ನಾನು ಕಟೀಲಿನ ಆಡಳಿತ ವರ್ಗದವರಿಗೆ ನಾನು ಮತ್ತು ಇವರಿಗೂ ಹೇಳಿದೆ. ನಾನು ಆಯಿತು, ಅದ್ರ ಪ್ರಕಾರ ಪತ್ರಿಕೆಗಳು ಮಾಡಿದ್ದಾರೆ ಅಂದರೆ ಯಾವ ರೀತಿ ಒಂದು ಇದನ್ನು ಹಚ್ಚುತ್ತಾರೆ. ಇನ್ನೊಂದು, ಮತಗಳ್ಳತನದ ಬಗ್ಗೆ ಈಗಾಗಲೇ ತಮಗೆ ಗೊತ್ತಿದೆ. ಕೆಲವು ಜಾಗದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಅಂತೇಳಿ ಈಗ ಕೆಲವು ನನಗೆ ಬರ್ತಾಯಿದೆ, ಸರ್ ಎಂಕಲ್ನ ಈ ಬೂತುಡು ಉಂಡು ಸರ್, ಎನ್ನ ಬೊಡೆದಿನ ಎನ್ನ ಮೂಲುಂಡು ಸರ್, ಎನ್ನ ಬೊಡೆದಿನ ನನಂಜಿ ಬೂತುಡು ಉಂಡು ಅಂತೇಳಿ ಅಂಥೇಳಿದ್ರೆ, ಒಂದೇ ಮನೆಯಲ್ಲಿ ಓಟು, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಲಕ್ಷ ಓಟ್ ಇದೆ ಅಂದರೆ 2 ಲಕ್ಷ ಓಟ್ ಇರುತ್ತೆ. ಆದರೆ ಆ ಓಟನ್ನು ಕುಲಂಕುಷವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ
ಆ ಓಟಲ್ಲಿ ಸುಮಾರು ಒಂದು 10-20% ಓಟುಗಳು ಬದಲಾವಣೆ. ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ, ಯಾಕೆ ಓಟ್ ಚೋರಿ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸರ್ ನಮ್ಮ ಲೆಕ್ಕದ ಪ್ರಕಾರ ಓಟ್ ಅಷ್ಟೇ ಇರುತ್ತೆ, ಆದರೆ ಅದರಲ್ಲಿ 10-20% ಓಟು ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಹಾಕ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಅವರ ಓಟನ್ನು ಡಿಲೀಟ್ ಮಾಡಿ ಆ ಜಾಗಕ್ಕೆ ಬೇರೆಯವ್ರನ್ನ ಹಾಕುವಂಥದ್ದು. ಇಲ್ಲದೇ ಇದ್ದರೆ ಅಲ್ಲಿದ್ದಂಥ ಓಟುಗಳನ್ನು ಈಗ 10ನೇ ವಾರ್ಡಲ್ಲಿ 10ನೇ ಬೂತಲ್ಲಿ ಇದ್ದಂಥ ವಾರ್ಡನ್ನು ತೊಗೊಂಡೋಗಿ 25ನೇ ಬೂತಿಗೆ ಹಾಕುವಂಥದ್ದು, 25ನೇ ಬೂತಲ್ಲಿ ಇದ್ದದ್ದನ್ನು ಈ ರೀತಿಯ ಸ್ಥಳಾಂತರವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದ್ರ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಆದರೆ ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ತಾ ಇದ್ದಾರೆ ನೀವು ಅದಕ್ಕೆಲ್ಲ ಪ್ರೂಫ್ ಕೊಡಬೇಕಂತೆ ಅವರಿಗೆ. ಸ್ವಾಮಿ, ಎಲೆಕ್ಷನ್ ಕಮಿಷನ್ ಇರೋದು ಯಾಕೆ ನಿಮಗೆ? ನೀವು ಎನ್ಕ್ವೈರಿ ಮಾಡಿ ಅಲ್ಲ, ಈ ರೀತಿ ಆಗಿದೆ ಅಂತೇಳಿ. ಅದಕ್ಕೆ ಅವರ ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕರು ಹೇಳ್ತಾರೆ, ಇಲ್ಲ ಇಲ್ಲ ಈ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಅಂತ ಅವರು ಅಪವಾದ ಮಾಡಿದ್ದಾರೆ. ಅವ್ರ ಹತ್ರ ನೀವು ಏನು ರೆಕಾರ್ಡ್ ಕೇಳ್ತಾ ಇಲ್ಲ, ಅವ್ರ ಬಗ್ಗೆ ಯಾವ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದಾಗ ಅದಕ್ಕೆ ರೆಕಾರ್ಡ್ ಕೇಳ್ತಾರೆ, ಅವ್ರು ಕೇಳ್ತೀವಿ ಕೇಳೋಲ್ಲಲ್ವಾ? ಸೊ ಎಲೆಕ್ಷನ್ ಕಮಿಷನ್ ಇವರ ಇಂಡಿಪೆಂಡೆಂಟ್ ಬಾಡಿ ಅಂತ ನಿಮಗೆ ಮಾಡಿರುವಂಥದ್ದು. ಇವತ್ತು ದುರ್ದೈವ ಏನಂತ ಹೇಳಿದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಆಟೋನಮಸ್ ಬಾಡಿ ಅಂತ ಕೊಟ್ವಿ ಎಲ್ಲದನ್ನು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರು. ಇಡಿನ ಮಾಡಿದ್ರು, CBIನ ಮಾಡಿದ್ರು, ಇವತ್ತು ಎಲೆಕ್ಷನ್ ಕಮಿಷನ್ನ ಮಾಡ್ತಾ ಇದ್ದಾರೆ. ಮುಂಚೆ ಶೇಷನ್ ಅಂತ ಒಬ್ಬ ಪುಣ್ಯಾತ್ಮ ತಂದು ಎಲೆಕ್ಷನ್ ಕಮಿಷನ್ನ ಯಾರು ಅಂತ ಗೊತ್ತಾಯಿತು, ಅದನ್ನು ಒಂದು ನಿರ್ದಿಷ್ಟವಾದ ಒಳ್ಳೆಯ ರೀತಿಯಲ್ಲಿ ತಂದಿದ್ರು. ಇವತ್ತು ಎಲೆಕ್ಷನ್ ಕಮಿಷನ್ ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಇನ್ನೂ ದುರ್ದೈವ ಅಂತ ಹೇಳಿದ್ರೆ, ಅಂಥ ಉನ್ನತ ಅಧಿಕಾರಿಗಳು ಅವರು ಬಿಟ್ಟು ಹೋದ ಮೇಲೆ ಅವರನ್ನು ತಗೊಂಡೋಗಿ ರಾಜ್ಯಸಭೆಗೋ ಯಾವ ಗವರ್ನರ್ಗೋ ನಾವು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಇವತ್ತು ಎಷ್ಟೋ ಜನ ನ್ಯಾಯಾಧೀಶರುಗಳಿರ್ಬೋದು, ಎಷ್ಟೋ ಜನ ಡೈರೆಕ್ಟರ್ಗಳು ಇರ್ಬೋದು, ಯಾರೆಲ್ಲ ಆಟೋನಮಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವ ಕೊಟ್ಟಿತ್ತು, ಇವತ್ತು ಅದನ್ನು ಬಿಟ್ಟುಬಿಟ್ರು. ಅದನ್ನು ಬಿಟ್ಟುಬಿಟ್ಟು ಅವರ ಆಗಿದ್ದ 2 ದಿವಸದಲ್ಲೋ 2 ತಿಂಗಳಲ್ಲೋ ಅವರಿಗೆ ಬೇರೆ ಬೇರೆ ಸ್ಥಾನಗಳನ್ನು ಗವರ್ನರ್ ಕೊಡುವಂಥದ್ದು, ಅವ್ರು ಯಾವುದೋ ಒಂದು ಚೇರ್ಮನ್ಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ಬೋದು ಸ್ವಾಮಿ? ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ಯೋಚನೆಯನ್ನು ಮಾಡಬೇಕು ನಾವು. ಇವತ್ತು ಬರೀ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ, ನಮ್ಮ ಒಂದು ಕನ್ಸರ್ನ್ ಏನಂತ ಹೇಳಿದ್ರೆ, ಮುಂದಿನ ಪೀಳಿಗೆಗೆ ನಾವು ಡಿಕ್ಟೇಟರ್ಶಿಪ್ ಕಡೆ ಹೋಗೋದು ಬೇಡ. ನಾವು ಡಿಕ್ಟೇಟರ್ಶಿಪ್, ಈ ಪ್ರಜಾಪ್ರಭುತ್ವ ಅಂತ ನಮಗೇನು ಕೊಟ್ಟಿದ್ದಾರೆ, ಈ ಪ್ರಜಾಪ್ರಭುತ್ವ ನಾವು ಉಳಿಸ್ಕೊಳ್ಬೇಕೇ ಹೊರತು ಈ ಡಿಕ್ಟೇಟರ್ಶಿಪ್ ಕಡೆ ಹೋಗೋದು ಬೇಡ. ಅಥವಾ ಮನಸ್ಸಿಗೆ ಬಂದಾಗ ಯಾವುದೋ ಒಂದು ನಾನು ಕಾನೂನು ಮಾಡಿದೆ, ಮನಸ್ಸಿಗೆ ಬಂದಿಂದ ನಾನು ನಿರ್ಧಾರವನ್ನು ತೆಗೆದುಕೊಂಡೆ ಅನ್ನೋದು ಬೇಡ ಅನ್ನೋದೇ ನಾವು ನಿಮ್ಮ ಮುಖಾಂತರ ಏನಿವತ್ತು ನಮ್ಮ ಅಂಧ ಭಕ್ತರಿದ್ದಾರೆ ಅವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇರೋದು ಅಂತ.